ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಡೇ ಸ್ಟಾರ್ಟ್ ಆಗಿದೆ. ಬಿಸಿನೀರೆಲ್ಲ ಕುಡ್ದಾಯಿತು, ಅದನ್ನು ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಇವತ್ತೀಗ ನೆಕ್ಸ್ಟ್ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡುವಾಗ ಅವಲಕ್ಕಿ ಇತ್ತು ತಂದದ್ದು. ಸೊ ಪೋಹ ಮಾಡುವ ಅಂತ ಅಂದ್ಕೊಂಡೆ. ಪೋಹಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೇನೆ, ತೋರಿಸ್ತೇನೆ ನೋಡಿ. ಇಲ್ಲಿ ಆನಿಯನ್, ಆನೀಸ್, ಒಂದು ಟೊಮೆಟೊ, ಕ್ಯಾರೆಟ್, ಕರಿಬೇವು, ಹಾಗೆ ಅವಲಕ್ಕಿ ನೆನೆಸ್ಕೊಂಡಿದ್ದೇನೆ. ಈಗ ಪೋಹ ಮಾಡುವ ನೋಡಿ. ಅವಲಕ್ಕಿ ಕೂಡ ನೆನೆಸಿಕೊಂಡು ಇಟ್ಟಿದ್ದೇನೆ. ಜೊತೆಗೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡೆ, ಹಾಗೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡೆ, ಚೆನ್ನಾಗಿರ್ತದೆ ಅಂತ ಹೇಳಿ. ಹಾಗೆ ಎಣ್ಣೆನ ಹಾಕ್ಕೊಂಡು ಫ್ರೈ ಆದಮೇಲೆ ಅದಕ್ಕೆ ಮಾಮೂಲಿಯಾಗಿ ಪೋಹ ಮಾಡೋದು ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇಲ್ಲ ಅಲ್ಲ, ನಿಮಗೆ ಆಲ್ರೆಡಿ ಗೊತ್ತಿರ್ತದೆ. ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸು, ಆಮೇಲೆ ಮೇಯ್ನಾಗಿ ಪೋಹಕ್ಕೆ ಬೇಕಾದಂಥದ್ದು ನಮಗೆ ಪ್ರೋಟೀನ್ ಬೇಕು ನಮ್ಮ ಫುಡ್ಡಲ್ಲಿ. ಹಾಗಾಗಿ ಪೀನಟನ್ನು ಯೂಸ್ ಮಾಡಿದ್ದೇನೆ. ಹಾಗೆ ನೀವು ಬಟಾಣಿ ಕಾಳು ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು. ಬಟ್ ನಾನು ನೆನೆಸಲಿಕ್ಕೆ ನನಗೆ ಮರ್ತೋಗಿತ್ತು, ನಾನು ಬಟಾಣಿ ಕಾಳು ಹಾಕ್ಕೊಳ್ಳಿಲ್ಲ ಪ್ರೋಟೀನಿಗೆ ಅಂತ ಹೇಳಿ. ನೆಲಗಡಲೆಯನ್ನು ಯೂಸ್ ಮಾಡಿಕೊಂಡೆ. ಆಲ್ರೆಡಿ ನಾವು ಪೋಹಕ್ಕೆ ಹಾಕ್ತೇವಲ್ವ, ತುಂಬಾ ಚೆನ್ನಾಗಿರ್ತದೆ. ಹಾಗೆ ಕರಿಬೇವಲ್ಲಿ ಬೇಕಾದಂತಹ ವಿಟಮಿನ್ಸ್ ಎಲ್ಲ ನಮಗೆ ಸಿಗ್ತದೆ. ಹಾಗೆ ವೆಯ್ಟ್ ಲಾಸಲ್ಲಿ ನೆಲಗಡಲೆ ಅಥವಾ ಶೇಂಗಾ ಅಂತ ಹೇಳೋದು ಮೇಯ್ನ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕೆಂದರೆ ಅದರಲ್ಲಿ ತುಂಬ ಪ್ರೋಟೀನ್ಸ್ ಇರ್ತದೆ, ನಮಗೆ ವಿಟಮಿನ್ಸ್ ಎಲ್ಲ ಇದೆ. ನೀವು ಅದನ್ನು ಸ್ಮೂತಿಯಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು ನೆಲಗಡಲೆಯನ್ನು. ಹಾಗೆ ಬಜೆಟ್ ಫ್ರೆಂಡ್ಲಿ ಕೂಡ, ತುಂಬ ಕಾಸ್ಟ್ಲಿ ಏನೂ ಇಲ್ಲ. ನೆಲಗಡಲೆಯನ್ನು ಈಗ ಬಡವರ ಬಾದಾಮಿ ಅಂತ ಕೂಡ ಕರಿತೇವೆ ನಾವು ಶೇಂಗಾವನ್ನು. ಸೊ ನಾವು ತುಂಬ ಕಾಸ್ಟ್ಲಿ ಅದೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ, ಫೈನಾನ್ಷಿಯಲ್ ಇಶ್ಯೂಸ್ ಎಲ್ಲ ಇರುವಂಥದ್ದು. ನೆಲಗಡಲೆಯನ್ನು ತುಂಬ ದುಡ್ಡು ಕೊಟ್ಟು ಡ್ರೈ ಫ್ರೂಟ್ಸ್ ಅಂಥದ್ದೆಲ್ಲ ತಗೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳುವಾಗ ನೆಲಗಡಲೆಯನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇದು ನೋಡಿ, ಇಲ್ಲಿ ನೀರುಳ್ಳಿ ಹಾಕಿ ಫ್ರೈ ಮಾಡಿದೆ. ಇಲ್ಲಿ ನಾನು ವಿಡಿಯೋ ಮಾಡ್ತಾ ನಿಮಗೆ ಕೆಲವೆಲ್ಲ ವೆಯ್ಟ್ ಲಾಸ್ ಟಿಪ್ಸ್ ಹೇಳ್ತಾ ಹೋಗ್ತೇನೆ. ಯಾಕೆಂದರೆ ಈ ರೆಸಿಪಿ ಮಾಡೋದೆಲ್ಲ ನಿಮಗೆ ಗೊತ್ತಿದೆ ಅಲ್ಲ, ಆದ ಕಾರಣ ಇಲ್ಲಿ ನೋಡಿ ನೀವು. ಹಾಗೆ ಇಲ್ಲಿ ನಾನು ತರಕಾರಿ, ಕ್ಯಾರೆಟು, ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ಕ್ಯಾರೆಟ್ ಬೇಯಬೇಕಲ್ಲ, ಹಾಗೆ ಒಂದೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತೇನೆ. ಹಾಗೆ ಸ್ವಲ್ಪ ಹಳದಿ ಪೌಡರ್, ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಂಡಿದ್ದೇನೆ. ಬೇರೆ ಎಂಥ ಮಸಾಲೆ ಅಂತ ಇದಕ್ಕೆ ಹಾಕ್ಕೊಳ್ಳಿಕ್ಕಿಲ್ಲ. ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ ಸಣ್ಣ ಉರಿಲಿ. ಹಾಗೆ ನೀವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಪೋರ್ಷನ್ ಕಂಟ್ರೋಲ್ ಅಂತ ಹೇಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗೆ ಅಂಥೇಳಿ ನೀವು ತುಂಬ ಕಡಿಮೆ ತಿಂದರೆ ಕೂಡ ನಿಮಗೆ ವೆಯ್ಟ್ ಲಾಸ್ ಆಗೋದಿಲ್ಲ. ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಅಂತೇಳಿ ಆಗ್ತದೆ. ಅಂದರೆ ನಿಮ್ಮ ಶರೀರದಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗ್ತದೆ. ಆಗ ಕೂಡ ನಿಮಗೆ ವೆಯ್ಟ್ ಗೇನ್ ಆಗುವ ಚಾನ್ಸಸ್ಸು ಉಂಟು, ಅಥವಾ ವೆಯ್ಟ್ ಲಾಸ್ ಆಗದೆ ಕೂಡ ಇರ್ಬೋದು. ಸೊ ನಮಗೆ ಬೇಕಾದ ಆಹಾರವನ್ನು ಬ್ಯಾಲೆನ್ಸ್ ಆಗಿ ನಾವು ತಿನ್ನಬೇಕು, ಕಡಿಮೆ ತಿನ್ನೋದು ಕೂಡ ಮಾಡಬಾರ್ದು. ನೋಡಿ ಇಲ್ಲಿ ಪೋಹವನ್ನು, ಈಗ ಈ ಗಟ್ಟಿ ಅವಲಕ್ಕಿಯನ್ನು ನೆನೆಸಿಕೊಳ್ಳುವಾಗ ಚೆನ್ನಾಗಿ 2 ಸಲ ವಾಶ್ ಮಾಡಿ, ಆಮೇಲೆ ತುಂಬ ನೀರು ಹಾಕಿ ನೆನೆಸಿಡಬಾರ್ದು. ಅದಕ್ಕೆ ಒಂದು 1/4 ಗ್ಲಾಸ್ ಅಥವಾ ಒಂದು ಅರ್ಧ ಗ್ಲಾಸ್, ಜಸ್ಟ್ ಅದು ಒದ್ದೆ ಆಗುವಷ್ಟು ಮಾತ್ರ ಒಂದು ನೀರು ಇರಬೇಕು. ನೀರಿನಲ್ಲಿ ಮುಳುಗಿಸಿಟ್ಟು ಅದನ್ನು ನೆನೆಸಿದರೆ ಅದು ಮುದ್ದೆ ಥರ ಬರ್ತದೆ. ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಂಡ್ರೆ ಈ ಥರ ಉದುರುದುರಾಗಿ ಬರ್ತದೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪೋಹ ರೆಡಿ ಆಯಿತು. ಇದನ್ನು ಹೀಗೆ ಮಾಡಿ ಒಂದು ನಿಮಿಷ ಮುಚ್ಚುವ. ಯಾಕೆಂದರೆ ಈ ಅವಲಕ್ಕಿಗೆಲ್ಲ ತರಕಾರಿ, ಮಸಾಲೆ, ಉಪ್ಪು ಎಲ್ಲ ಹಿಡ್ಕೊಳ್ಳಿ ಅಂಥೇಳಿ ಒಂದು ಸ್ವಲ್ಪ ಹೊತ್ತು ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋದು. 1 ನಿಮಿಷ ಸಾಕು. ಅದಾದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಟೇಸ್ಟಿಗೆ ಅಂತ ಹೇಳಿ ಲೆಮನನ್ನು ಹಿಂಡ್ಕೊಳ್ಳೋದು. ನಿಮಗೆ ಲೆಮನ್ ಇಷ್ಟ ಇಲ್ಲ ಅಂತಾದರೆ ಲೆಮನನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಬೇಡ ಅಂತಿದ್ರೆ ಟೊಮೆಟೊ ಹಾಕಿದ ಕಾರಣ ಹುಳಿ ಅಂಶ ಅದರಲ್ಲಿ ಇರ್ತದೆ. ಹಾಗಾಗಿ ನೀವು ಮತ್ತೆ ಆ್ಯಡ್ ಮಾಡಬೇಕು ಅಂತಿಲ್ಲ. ಆದರೆ ಆರೋಗ್ಯಕ್ಕೆ ಲೆಮನ್ ತುಂಬ ಒಳ್ಳೆಯದು. ಮತ್ತು ಹುಳಿಯಾಗಿದ್ದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ ಅಂತೇಳಿ ನಾನಿಲ್ಲಿ ಅರ್ಧ ಲೆಮನನ್ನು ಹಿಂಡ್ಕೊಂಡೆ. ನನಗೆ ಲೆಮನ್ ಈ ಥರ ಫುಡ್ಡಿಗೆ ಹಾಕೊಂಡು ತಿನ್ನೋದಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಹಿಂಡ್ಕೊಂಡೆ. ಈಗ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಟೀ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ ಜೊತೆಗೆ. ಇದನ್ನು ನೋಡಿ, ನಾನೀಗ ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೇನೆ. ಎಷ್ಟು ತಿನ್ನಬೇಕು ಪೋರ್ಷನ್ ಅಂತ ಅನ್ನೋದನ್ನು ನಿಮಗೆ ಒಂದು ಐಡಿಯಾ ಸಿಗಲಿ ಅಂತ ಹೇಳಿ ನಾನು ಪ್ಲೇಟಿಗೆ ಹಾಕೋದನ್ನು ತೋರಿಸ್ತಾ ಇದ್ದೇನೆ. ಅವಲಕ್ಕಿಯಲ್ಲಿ ತುಂಬ ಕ್ಯಾಲೋರಿ ಕಡಿಮೆ ಇರ್ತದೆ. ಹಾಗೆ ಅದರಲ್ಲಿ ಕಡಲೆ, ತರಕಾರಿ ಅದನ್ನು ನೀವು ಜಾಸ್ತಿ ಹಾಕ್ಕೊಂಡು ತಿನ್ನಿ. ತರಕಾರಿ ಎಲ್ಲ ತಿನ್ಬೋದು. ಹಾಗೆ ಬೇಕು ಅಂತ ಇದ್ದರೆ ಒಟ್ಟಿಗೆ ನಿಮಗೆ ಇದು ಸಾಕಾಗೋದಿಲ್ಲ ಅಂದರೆ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು. ಈಗ ಆಮೇಲೆ ನೋಡಿ, ಇಲ್ಲಿ ಟೀ ಕೂಡ ತಗೊಂಡಿದ್ದೇನೆ. ನನಗೆ
ಕಡಿಮೆ ಫ್ರೂಟ್ ತಿಂದು ಅಭ್ಯಾಸ ಆಗಿದೆ ಫುಡ್ಡು, ಹಾಗೆ ಅದು ನನ್ನ ಕ್ವಾಂಟಿಟಿ ನನ್ನ ಹೊಟ್ಟೆಗೆ ಅಡ್ಜಸ್ಟ್ ಆಗಿದೆ. ಇಲ್ಲಿ ಆರೆಂಜ್ 11 ಗಂಟೆ ಆಗುವಾಗ ತಗೊಂಡೆ. ಆರೆಂಜ್ ತುಂಬಾ ಒಳ್ಳೆಯದು, ವಿಟಮಿನ್ ಸಿ ಇದೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಒಂದು ಆರೆಂಜನ್ನು ತಿಂದಿದ್ದೇನೆ, ತುಂಬಾ ಇಷ್ಟ ನನಗೆ ಅದು. ಅದಾದ ನಂತರ ನಾನು 12:30 ಗಂಟೆ ಊಟಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಒಂದು 2 ಗ್ಲಾಸ್ ನೀರನ್ನು ಒಂದು ಜಗ್ಗಿಗೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಆ್ಯಪಲ್ ಸೈಡ್ ವಿನೆಗರ್ ಅಂತ ಹೇಳ್ತೇವಲ್ಲ ನಾವು, ಅದನ್ನು ಹಾಕ್ಕೊಂಡಿದ್ದೇನೆ ಒಂದು ಮುಚ್ಚಳದಷ್ಟು. ನೀವು ಈ ಟೈಮಲ್ಲಿ ಬೇಕಾದರೆ ಲೆಮನ್ ವಾಟರನ್ನಾದರೂ ಕುಡಿಬೋದು. ಆ್ಯಪಲ್ ಸೈಡ್ ವಿನೆಗರೇ ಆಗಬೇಕು ಅಂತ ಏನಿಲ್ಲ, ನನ್ನ ಹತ್ರ ಇತ್ತು, ಹಾಗಾಗಿ ನಾನು ಕುಡಿತಾ ಇದ್ದೇನೆ ಅಷ್ಟೇ. ವೆಯ್ಟ್ ಲಾಸ್ ಮಾಡುವವರು ಅದಕ್ಕಾಗಿ ಅದನ್ನು ಪರ್ಚೇಸ್ ಮಾಡಬೇಕು ಅಂತ ನಾನು ಖಂಡಿತ ಹೇಳೋದಿಲ್ಲ. ನಿಮಗೆ ಬೇಕು ಅಂತಿದ್ದರೆ ಬೇಕಾದರೆ ಪರ್ಚೇಸ್ ಮಾಡ್ಬೋದು ಅಷ್ಟೇ, ಅದನ್ನೇ ಕುಡಿಬೇಕು ಅಂತೇನಿಲ್ಲ. ಅದರ ಬದಲಾಗಿ ನೀವು ಲೆಮನ್ ವಾಟರ್ ಕೂಡ ಕುಡಿಬೋದು. ಅದಾದಮೇಲೆ ಇವತ್ತೊಂದು ಚೀಟ್ ಮೀಲ್ ಮಾಡುವ ಅಂತ ಅನ್ನಿಸ್ತು. ಸುಮಾರು 3 ತಿಂಗಳಿಂದ ನಾನು ಎಂತ ಕೂಡ ತುಂಬ ಸ್ಪೈಸಿ ಮಸಾಲೆ ಹಾಗೆ ಎಂತ ತಿನ್ನಲಿಲ್ಲ. ತುಂಬಾ ಆಸೆ ಆಗ್ತಾಯಿತ್ತು ಬಿರಿಯಾನಿ ಏನಾದರೂ ತಿನ್ನಬೇಕು ಅಂತ ಹೇಳಿ. ಸೊ ನಾನಿವತ್ತಿಲ್ಲಿ ಮಶ್ರೂಮಿಂದ ಬಿರಿಯಾನಿ ಮಾಡ್ತಾ ಇದ್ದೇನೆ. ಸಿಂಪಲಾಗಿ ತುಂಬ ಮಸಾಲೆ ಎಲ್ಲ ಹಾಕದೆ, ಶುರುವಿಗೆ ಸ್ವಲ್ಪ ತುಪ್ಪ 3 ಚಮಚ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ತುಪ್ಪ ಹಾಕೊಂಡ ನಂತರ ಆಮೇಲೆ ಮಾಮೂಲಿ ಪಲಾವ್ ಎಲೆ, ಏಲಕ್ಕಿ, ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಅಂದರೆ ನಾನಿಲ್ಲಿ ಮಸಾಲೆಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಸೊ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿಲ್ಲ, ಜಾಸ್ತಿ ಆಗುತ್ತೆ ಅಂತ ಹೇಳಿ. ಬೇಕಾದರೆ ಬೆಳ್ಳುಳ್ಳಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೋದು. ಹಾಗೆ ಮೊಗ್ಗು ಆ ಥರ ಎಲ್ಲ ಮಾಮೂಲಿ ನಾವು ಪಲಾವಿಗೆಲ್ಲ ಹಾಕ್ಕೊಳ್ತೇವಲ್ಲ, ಹಾಗೆ ಅದನ್ನು ಕೂಡ ಹಾಕ್ಕೊಂಡೆ. ಹಾಗೆ ಒಂದು ಪ್ಯಾಕೆಟ್ ಮಶ್ರೂಮ್ ಇತ್ತು, ಅದನ್ನು ಕೂಡ ಹಾಕ್ಕೊಂಡೆ. ಅದನ್ನು ಹಾಕಿ ಅದಕ್ಕೆ ನೀರೆಲ್ಲ ಏನು ಹಾಕ್ಕೊಳ್ಳೋದು ಬೇಡ, ಸಣ್ಣ ಉರಿಲಿ ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೊಂಡ್ರೆ ಮಶ್ರೂಮಲ್ಲಿದ್ದದ್ದೇ ನೀರು ಬಿಟ್ಕೊಳ್ತದೆ ಅಲ್ವಾ, ಹಾಗಾಗಿ ಅದನ್ನು ಹಾಗೆ ಬೇಯಿಸ್ಕೊಂಡೆ. ಅಷ್ಟರೊಳಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳುವ ಅಂಥೇಳಿ ಮಸಾಲೆಗೆ ರೆಡಿ ಮಾಡಿಕೊಂಡೆ. ಮಸಾಲೆ ಅಂತ ಹೇಳಿ ನಾನು ಇಲ್ಲಿ ಬಿರಿಯಾನಿ ಮಾಡಲಿಕ್ಕೆ ಎಷ್ಟು ತಗೊಂಡಿದ್ದೇವೆ, ಕೊತ್ತಂಬರಿ ಮತ್ತು ಪುದೀನ ಸೇಮ್ ಕ್ವಾಂಟಿಟಿಯಲ್ಲಿ 1 ತುಂಡು ಶುಂಠಿ ಹಾಕ್ಕೊಂಡಿದ್ದೇನೆ. ಹಾಗೆ 1 ಹಸಿಮೆಣಸು ಆಗಲೇ ಫ್ರೈ ಮಾಡುವಾಗ ಹಾಕ್ಕೊಂಡಿದ್ದೇನೆ. ಆಮೇಲೆ ಈಗ 1 ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ಜಾಸ್ತಿ ಸ್ಪೈಸಿ ಅಂತ ಮಾಡಲಿಲ್ಲ, ಯಾಕಂದರೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಮಗೆ ತುಂಬ ಖಾರ ತಿಂದರೆ ಸಹ ಆಗೋದಿಲ್ಲಲ್ಲ, ಅದಕ್ಕೋಸ್ಕರ ತಿಂದು ಅಭ್ಯಾಸ ಬಿಟ್ಟಿರ್ತದಲ್ಲ ಹಾಗೆ. ಹೀಗೆ 4 ಬೆಳ್ಳುಳ್ಳಿ ಕೂಡ ಈಗ ಇದರಲ್ಲಿ ಹಾಕ್ಕೊಂಡಿದ್ದೇನೆ. ಆಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅದರಲ್ಲಿ ಹಾಕ್ಕೊಳ್ಳಿಲ್ಲ, ಇಲ್ಲಿ ಹಾಕ್ಕೊಂಡೆ. ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಮಸಾಲೆನ ಗ್ರೈಂಡ್ ಮಾಡುವ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಗ್ರೈಂಡ್ ಮಾಡೋವಾಗಲೇ ಉಪ್ಪು ಹಾಕ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಅದರ ಕಲರ್ ಹಾಗೆಯೇ ಗ್ರೀನಿಶ್ ಆಗಿರ್ತದೆ, ನನಗೆ ಮರ್ತೋಯ್ತು. ಹಾಗೆಯೇ ಈಗ ಉಪ್ಪೆಲ್ಲ ಹಾಕಿ ಮಸಾಲೆ ರೆಡಿ ಆಯಿತು. ಹಾಗೆ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡೆ, ಇದಕ್ಕೆ ಹುಳಿಗೆ ಚೆನ್ನಾಗಿರ್ತದೆ ಅಂಥೇಳಿ 1 ಟೊಮೆಟೊನ ಹಾಕಿದೆ. ಅದು ಟೊಮೆಟೊ ಫ್ರೈ ಆಗ್ತಾ ಇದ್ದಾಗೇ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವೆ ಮಸಾಲೆ, ಅದನ್ನು ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ಸ್ವಲ್ಪ ಫಾಸ್ಟಾಗಿ ಸ್ಕಿಪ್ ಮಾಡ್ಕೊಂಡು ನಿಮಗೆ ತೋರಿಸ್ತೇನೆ, ಯಾಕೆಂದರೆ ಆಲ್ರೆಡಿ ಗೊತ್ತಿದೆ, ಆದರೂ ಕೂಡ ನಾನು ಹೇಗೆ ಮಾಡ್ತೇನೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ಅಷ್ಟೇ. ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೆ. ಇದು ಚೆನ್ನಾಗಿ ಕುದಿಬೇಕು. ಇದು ಬೇಯ್ತಾ ಬಂದ ಹಾಗೆಯೇ ನೆಕ್ಸ್ಟ್ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡದ್ದು, ಯಾವುದಾದ್ರು ಬಿರಿಯಾನಿ ರೈಸ್ ಅಂಥದ್ದೇನೂ ತೊಗೊಳ್ಳಿಲ್ಲ, ಮಾಮೂಲಿ ಮನೆಯಲ್ಲಿ ಇರುವ ಅಕ್ಕಿಯನ್ನೇ ತೊಗೊಂಡದ್ದು. ಇಲ್ಲಿ ಅದರ ಜೊತೆಗೆ ಸ್ವಲ್ಪ ಸ್ಪೈಸಿ ಇರಲಿ ಅಂತ ಗರಂ ಮಸಾಲೆನ ಹಾಕ್ಕೊಂಡೆ. 1 ಗ್ಲಾಸಷ್ಟು ಅಕ್ಕಿಯನ್ನು ನೆನೆಸಿಕೊಂಡಿದ್ದೆ. ಇದಕ್ಕೆ ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೇನೆ ಅದೇ ಇದರಲ್ಲಿ 2 ಗ್ಲಾಸ್ ನೀರು ಹಾಕಿದ್ದೇನೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ನನಗಲ್ಲಿ ಮಸಾಲೆಗೆಲ್ಲ ಹಾಕಿದ ನೀರು ಎಲ್ಲವೂ ಕೂಡ ಕೌಂಟ್ ಮಾಡಿಕೊಂಡಿದ್ದೇನೆ. ಟೋಟಲಾಗಿ 1ಕ್ಕೆ 2 ನೀರು ಹಾಕಿ ಬೇಯಿಸಿಕೊಂಡದ್ದು. 1 ವಿಸಿಲ್ ಅಥವಾ 2 ವಿಸಿಲ್, ನಿಮ್ಮ ಕುಕ್ಕರ್ ಹೇಗೆ ಆಗ್ತದೆ ಅದು ನಿಮಗೆ ಗೊತ್ತಿರ್ತದಲ್ಲ, ಹಾಗೆ ನಾನಿಲ್ಲಿ 2 ವಿಸಿಲ್ ಬೇಯಿಸ್ಕೊಂಡು ನನ್ನ ಕುಕ್ಕರಲ್ಲಿ ಚೆನ್ನಾಗಿ ಬೆಂದಿತ್ತು. ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡದ್ದು. ಮಾಮೂಲಿಯಾಗಿ ನಿಮಗೆ ಗೊತ್ತಿರ್ತದಲ್ಲ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅಂತ ಹೇಳಿಕೊಂಡು ಅಷ್ಟೇ ಹಾಕಿದ್ದು. ಸ್ವಲ್ಪ ಇದರಲ್ಲಿ ನೀರು ಸ್ವಲ್ಪ ಕಮ್ಮಿ ಇದೆ ಅಂದರೆ ಯಾಕೆಂದರೆ ಮಸಾಲೆಯಲ್ಲಿ ನೀರಿತ್ತಲ್ವ, ಹಾಗಾಗಿ. ಹಾಗೆ ಇದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ಖಂಡಿತ ಈ ಥರ ಬಿರಿಯಾನಿ ಮಾಡಿಕೊಂಡು ತಿನ್ಬೋದು. ಬಟ್ ತುಪ್ಪ ಎಣ್ಣೆ ಎಲ್ಲ ಹಾಕ್ಕೊಳ್ಳೋವಾಗ ಸ್ವಲ್ಪ ನೋಡ್ಕೊಳ್ಬೇಕು, ಮತ್ತು ತಿನ್ನುವಾಗ ಪೋರ್ಷನ್ ಕೂಡ ನೋಡ್ಕೊಳ್ಬೇಕು, ಕಂಟ್ರೋಲ್ ಮಾಡ್ಕೊಳ್ಬೇಕು. ಅದು ಕುದೀತು. ನೆಕ್ಸ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಲಿಕ್ಕಿಟ್ಟೆ. ಅಷ್ಟರಲ್ಲಿ ನಮ್ಮ ಬಿರಿಯಾನಿಗೊಂದು ರಾಯ್ತ ಮಾಡ್ಕೊಳ್ಳುವ ಅಂಥೇಳಿ ಕೂಕುಂಬರ್ ಮತ್ತು ಟೊಮೆಟೊವನ್ನು ಹೆಚ್ಚಿಕೊಂಡಿದ್ದೇನೆ. 1 ಹಸಿಮೆಣಸು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಬೇಕಾದರೆ ನಿಮಗೆ ಆನಿಯನ್ ಇಷ್ಟ ಅಂತಿದ್ರೆ
ಆನಿಯನ್ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ ಟೊಮೆಟೊ ಮತ್ತು ಕುಕುಂಬರ್ ಮಾತ್ರ ಹಾಕಿ ಒಂದು ರಾಯ್ತವನ್ನು ಮಾಡಿಕೊಂಡೆ. ಇದು ಬಿರಿಯಾನಿಗೆ ನನಗೆ ತುಂಬ ಇಷ್ಟ ಆಗುವಂಥ ಒಂದು ಸಲಾಡ್ ಅಂತ ಹೇಳ್ಬೋದು. ನೋಡಿ ನಮ್ಮ ಬಿರಿಯಾನಿ ರೆಡಿಯಾಗಿದೆ. ಸ್ವಲ್ಪನೇ ಮಾಡಿದಲ್ಲ, 1 ಗ್ಲಾಸ್ ಅಕ್ಕಿಯಲ್ಲಿ ಮಾಡಿದಲ್ಲ, ಸ್ವಲ್ಪ ಕಾಣಿಸ್ತಿದೆ ನೋಡಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನನಗೆ ಅಂದರೆ ತುಂಬ 3 ತಿಂಗಳಿಂದ ಯಾವುದೇ ರೀತಿ ಈ ಥರ ಸ್ಪೈಸಿ ಫುಡ್ಡೆಲ್ಲ ತಿನ್ನದೆ ಒಂದು ಥರ ತುಂಬಾ ಆಸೆ ಆಗಿತ್ತು. ಇವತ್ತು ಸರಿಯಾಗಿ ಮಧ್ಯಾಹ್ನ ಚೀಟ್ ಮೀಲ್ ಅಂತ ಹೇಳಿ ಆಗಲಿ ಅಂತ ಹೇಳಿಕೊಂಡು ಸರಿಯಾಗಿ ಬ್ಯಾಟಿಂಗ್ ಮಾಡಿದೆ, ಚಂದ ತಿಂದೆ. ರಾಯ್ತೆಲ್ಲ ಹಾಕಿ ತುಂಬಾ ಇಷ್ಟ ಆಗಿತ್ತು ನನಗೆ. ಈ ಥರ ಮಾಡಿಕೊಂಡು ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ನೋಡಿ ನಾನು ಎಷ್ಟು ಹಾಕ್ಕೊಂಡಿದ್ದೇನೆ ಅಂಥೇಳಿ. ಇದು ನನ್ನ ಇವತ್ತಿನ ಲಂಚ್ ಆಗಿತ್ತು. ಚೀಟ್ ಮೀಲ್ ಅಂತಾದರೂ ಹೇಳ್ಬೋದು, ಯಾಕೆಂದರೆ ಸ್ವಲ್ಪ ತುಪ್ಪ ಎಲ್ಲ ಇದೆ ಅಲ್ವಾ, ಸ್ಪೈಸಸ್. ಮತ್ತು ನಿಮಗೆ ಮಶ್ರೂಮಿನ ಬಗ್ಗೆ ಹೇಳೋದೇ ಬೇಡ. ಮಶ್ರೂಮ್ ತುಂಬಾ ಒಳ್ಳೆಯದು, ಅದು ಹೈ ಪ್ರೋಟೀನ್ ಕೂಡ. ಪ್ರೋಟೀನ್ ಇದೆ, ಕಾರ್ಬ್ ಇದೆ, ಫೈಬರ್ ಇದೆ, ಎಲ್ಲನೂ ಇದೆ ಇದರಲ್ಲಿ. ಒಂದು ಫುಲ್ ಮೀಲ್ ಅಂತ ಹೇಳ್ಬೋದು ಲಂಚಿಗೆ. ಮಶ್ರೂಮ್ ತುಂಬಾ ಒಳ್ಳೆಯದು ವೆಯ್ಟ್ ಲಾಸಿಗೆ ಕೂಡ. ಇದಾಗಿತ್ತು ನನ್ನ ಲಂಚ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಸಾಯಂಕಾಲ ಮತ್ತು ಚೀಟ್ ಮೀಲೆಲ್ಲ ಆಯಿತು ಅಂತಾಗೋ ನನಗೆ ಕಾಫಿ ಕುಡಿಯುವ ಅಂತ ಆಯಿತು. ಸೊ ಶುಗರೆಲ್ಲ ಹಾಕ್ಕೊಳ್ಳಿಲ್ಲ, ನಾನು ಮಾಮೂಲಿಯಾಗಿ ಕುಡಿಯುವಂಥದ್ದು ಬ್ಲ್ಯಾಕ್ ಕಾಫಿ. ಜಸ್ಟ್ ಬಿಸಿನೀರು ಅದಕ್ಕೆ ಹಾಕ್ಕೊಂಡ್ರೆ ಆಯಿತು. 1 ಪ್ಯಾಕೆಟ್ ಇದ್ದರೆ 2 ಸಲ 3 ಸಲ ಮಾಡಲಿಕ್ಕೆ ಆಗ್ತದೆ. ಅಷ್ಟು ಚಿಟಿಕೆಯಷ್ಟು ಪೌಡರ್ ಮಾತ್ರ ನಾನು ಕಾಫಿ ಹುಡಿ ಹಾಕ್ಕೊಳ್ಳೋದು. ತುಂಬ ಹಾಕಿದರೆ ಈ ಥರ ಬ್ಲ್ಯಾಕ್ ಕಾಫಿ ಮಾಡುವಾಗ ಕಹಿ ಆಗುತ್ತಲ್ವ. ಈಗ ಟೇಸ್ಟಿಯಾದ ನಮ್ಮ ಬ್ಲ್ಯಾಕ್ ಕಾಫಿ ರೆಡಿ ಆಯಿತು. ಅದಾದ ನಂತರ ನಾನು ನೆಕ್ಸ್ಟ್ ನೈಟ್ ಅಂದರೆ ಮಧ್ಯಾಹ್ನ ಸರಿ ಬಿರಿಯಾನಿ ತಿಂದಿದ್ದೆ ಅಲ್ವಾ, ಹಾಗಾಗಿ ನೈಟ್ ಅಂತ ಸಹ ಬೇಡ ಅಂತ ನನಗೆ ಅಷ್ಟು ಹಸಿವೆ ಕೂಡ ಇರಲಿಲ್ಲ. ಯಾಕೋ ಏನು ತಿನ್ನೋದು ಅಂತ ಯೋಚನೆ ಮಾಡ್ತಿದ್ದೆ, ಮತ್ತು ಏನು ಮಾಡಲಿಕ್ಕೂ ಬೇಜಾರಾಯಿತು. ಸೊ ಪಪ್ಪಾಯ ಇತ್ತು, ಅದನ್ನೇ ಕಟ್ ಮಾಡಿಕೊಂಡು ಸರಿ ಪಪ್ಪಾಯ ತಿಂದೆ. ಇದಾಗಿತ್ತು ನನ್ನ ಡಿನ್ನರ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆಯೇ ನೀವು ಫಸ್ಟ್ ಟೈಮ್ ಈ ಚಾನಲನ್ನು ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ರುಚಿ ರುಚಿಯಾದ ರೆಸಿಪಿ ಜೊತೆಗೆ, ಡಯಟ್ ಫುಡ್ ಐಡಿಯಾಸ್ ಜೊತೆಗೆ, ವರ್ಕೌಟ್ ಜೊತೆಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.